ಹೆಲೋ ಸ್ಟೂಡೆಂಟ್ಸ್, ನೀವು ಯಾವ ತರಗತಿಯಲ್ಲಿ ಓದುತ್ತಿದ್ದರೂ ಒಂದು ಸಮಸ್ಯೆ ಎಲ್ಲರಿಗೂ ಸಾಮಾನ್ಯ. ಅದೇನು ಅಂದರೆ ಓದಿದ ವಿಷಯ ಮರೆತು ಹೋಗುವುದು. ಎಷ್ಟೊಂದು ಓದಿದ್ದರೂ ನೆನಪಿಗೆ ಬರಲ್ಲ, ಪರೀಕ್ಷೆಯ ಸಮಯದಲ್ಲಿ ತಲೆ ಖಾಲಿಯಾಗಿರುತ್ತದೆ ಅನ್ನೋ ಅನುಭವ ನಿಮಗಿದ್ದರೆ ಈ ವಿಡಿಯೋ ನಿಮಗಾಗಿ. ಮೊದಲು ನಾನು ನಿಮಗೆ ಒಂದು ಸತ್ಯ ಹೇಳಬೇಕು. ಮೆಮೊರಿ ಪವರ್ ಅನ್ನೋದು ಕೆಲವರಿಗೆ ಮಾತ್ರ ಸಿಗುವ ವಿಶೇಷ ಶಕ್ತಿ ಅಲ್ಲ. ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಇದೆ, ಆದರೆ ನಾವು ಅದನ್ನು ಸರಿಯಾಗಿ ಬಳಸುವುದಿಲ್ಲ ಅಷ್ಟೇ. ಮೆಮೊರಿ ಅನ್ನೋದು ನಿಮ್ಮ ಮೆದುಳಿನ ಸ್ನಾಯುವಿನಂತೆ. ಅದನ್ನು ನೀವು ಬಳಸಿದಷ್ಟು ಅದು ಸ್ಟ್ರಾಂಗ್ ಆಗುತ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ಓದುವುದನ್ನೇ ತಪ್ಪಾಗಿ ಮಾಡುತ್ತಾರೆ. ಪುಸ್ತಕ ತೆರೆದು ಗಂಟೆಗಳ ಕಾಲ ಕೂರ್ತಾರೆ, ಆದರೆ ಮನಸ್ಸು ಅಲ್ಲಿ ಇರುವುದಿಲ್ಲ. ಓದೋಕೆ ಕೂತಾಗ ನಿಮ್ಮ ಮೆದುಳು ಶಾಂತವಾಗಿರಬೇಕು. ಮೊದಲು ನಿಮ್ಮ ಮನಸ್ಸಿಗೆ ಒಂದು ಗುರಿ ಕೊಡಿ. ಉದಾಹರಣೆಗೆ, ಈ ಮುಂದಿನ 30 ನಿಮಿಷದಲ್ಲಿ ನಾನು ಇಷ್ಟನ್ನು ಓದಿ ಮುಗಿಸಬೇಕು ಅಂತ. ಆಗ ನಿಮ್ಮ ಮೆದುಳು ಫೋಕಸ್ ಆಗಿರುತ್ತದೆ. ಓದುವುದು ಅಂದರೆ ಬರೀ ಕಣ್ಣಾರೆ ನೋಡುವುದು ಅಲ್ಲ, ಅರ್ಥ ಮಾಡಿಕೊಂಡು ಓದಬೇಕು. ಪಾಠವನ್ನು ನಿಮ್ಮ ಜೀವನದ ಜೊತೆ ಕನೆಕ್ಟ್ ಮಾಡಿ ನೋಡಿದ್ರೆ ಅದು ಕಥೆಯಂತೆ ಮೆದುಳಿನಲ್ಲಿ ಉಳಿಯುತ್ತದೆ. ಉದಾಹರಣೆಗೆ, ಚಿತ್ರ, ಕಲ್ಪನೆ ಇವೆಲ್ಲವನ್ನು ಸೇರಿಸಿದಾಗ ಮೆಮೊರಿ ಸ್ವಾಭಾವಿಕವಾಗಿ ಹೆಚ್ಚುತ್ತದೆ. ಓದಿದ ತಕ್ಷಣ ಪುಸ್ತಕ ಮುಚ್ಚಿ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ, ನಾನು ಈಗ ಏನು ಓದಿದೆ? ಓದಿದರಲ್ಲಿ ಮುಖ್ಯ ಅಂಶಗಳು ಯಾವುವು? ಇವನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ. ಈ ಪ್ರಯತ್ನವೇ ನಿಮ್ಮ ಮೆಮೊರಿಯನ್ನು ಸ್ಟ್ರಾಂಗ್ ಮಾಡುತ್ತದೆ. ಬರೀ ಮತ್ತೆ ಮತ್ತೆ ಓದುವುದಕ್ಕಿಂತ ನೆನಪಿಸಿಕೊಳ್ಳುವ ಅಭ್ಯಾಸ ಮಾಡೋದ್ರಿಂದ ಮೆದುಳು ಹೆಚ್ಚು ಕಲಿಯುತ್ತದೆ. ಬರೆಯುವ ಅಭ್ಯಾಸ ಕೂಡ ಮುಖ್ಯ. ಓದಿದ ವಿಷಯವನ್ನು ನಿಮ್ಮದೇ ಪದಗಳಲ್ಲಿ ಬರೆಯುವಾಗ ಮೆದುಳು ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ಕಣ್ಣು, ಕೈ ಮತ್ತು ಮೆದುಳು ಒಟ್ಟಾಗಿ ಕೆಲಸ ಮಾಡಿದಾಗ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಓದಿದ ಮೇಲೆ 2-3 ಸಾಲು ಬರೆಯುವ ಅಭ್ಯಾಸ ದಿನವೂ ಮಾಡೋದ್ರಿಂದ ದೊಡ್ಡ ಬದಲಾವಣೆಯನ್ನೇ ಕಾಣುತ್ತೀರಿ. ಇನ್ನೊಂದು ವಿಷಯ ಬಹಳಷ್ಟು ವಿದ್ಯಾರ್ಥಿಗಳು ಗಮನಿಸುವುದಿಲ್ಲ. ಅದೇನು ಅಂದರೆ ನಿದ್ದೆ. ಸರಿಯಾಗಿ ನಿದ್ದೆ ಮಾಡದೇ ಇದ್ದರೆ ಮೆದುಳು ನೀವು ಓದಿದ ವಿಷಯವನ್ನು ಸಂಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. ರಾತ್ರಿ ಟಿವಿ, ಮೊಬೈಲ್ ನೋಡುತ್ತಾ ಕುಳಿತುಕೊಂಡು ಬೆಳಗ್ಗೆ ಓದಿದ್ರೆ ಗಮನ ಇರಲ್ಲ. ಪ್ರತಿದಿನ ಕನಿಷ್ಠ 7-8 ಗಂಟೆ ನಿದ್ದೆ ಮೆಮೊರಿಗಾಗಿ ತುಂಬ ಅಗತ್ಯ. ಆಹಾರ ಮತ್ತು ನೀರು ಕೂಡ ಮೆಮೊರಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆರೋಗ್ಯಕರ ಆಹಾರ, ಸಮಯಕ್ಕೆ ಸರಿಯಾಗಿ ಊಟ, ಸಾಕಷ್ಟು ನೀರು ಕುಡಿಯುವುದು ಇವೆಲ್ಲ ಮೆದುಳನ್ನು ಚುರುಕಾಗಿ ಇಡುತ್ತದೆ. ಹೆಚ್ಚು ಜಂಕ್ ಫುಡ್, ಹೆಚ್ಚು ಸಾಫ್ಟ್ ಡ್ರಿಂಕ್ಸ್ಗಳು ಮೆದುಳನ್ನು ಸ್ಲೋ ಮಾಡುತ್ತವೆ ಅನ್ನೋದನ್ನು ಮರಿಬೇಡಿ. ನಿಮ್ಮನ್ನು ಇತರರ ಜೊತೆ ಹೋಲಿಸಿಕೊಳ್ಳಬೇಡಿ. ಅವನು ಅಥವಾ ಅವಳು ಬೇಗ ನೆನಪಿಡುತ್ತಾರೆ, ನನಗೆ ಆಗಲ್ಲ. ಈ ಯೋಚನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಮೆಮೊರಿಯನ್ನೇ ಕಡಿಮೆ ಮಾಡಿಬಿಡುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನದೇ ಆದ ಕಲಿಕೆ ಶೈಲಿ ಇರುತ್ತದೆ. ನಿಮ್ಮ ಶೈಲಿಯನ್ನು ನೀವು ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿದರೆ ಸಾಕು. ದಿನವೂ ಸ್ವಲ್ಪ ಸ್ವಲ್ಪವಾಗಿ ಓದಿದ ವಿಷಯವನ್ನು ಪರಿಶೀಲನೆ ಮಾಡುವುದು ಬಹಳ ಮುಖ್ಯ. ಒಂದು ದಿನ ಓದಿ ಮತ್ತೆ ನೋಡದೇ ಇದ್ದರೆ ಅದು ಮರೆತು ಹೋಗುತ್ತದೆ. ಆದರೆ ದಿನವೂ ಸ್ವಲ್ಪ ಸ್ವಲ್ಪ ಸಮಯ ನೆನಪಿಸಿಕೊಂಡಾಗ ಅಭ್ಯಾಸ ಮಾಡಿದ್ರೆ ಅದು ದೀರ್ಘಕಾಲದ ಮೆಮೊರಿಯಾಗಿ ಉಳಿಯುತ್ತದೆ. ಕೊನೆಗೆ ನಾನು ನಿಮಗೆ ಒಂದು ಮಾತು ಹೇಳಬೇಕು. ಮೆಮೊರಿ ಪವರ್ ಅನ್ನೋದು ಮಾಯಾಜಾಲ ಅಲ್ಲ, ಅದು ದಿನನಿತ್ಯದ ಸರಿಯಾದ ಅಭ್ಯಾಸದ ಫಲ. ನೀವು ಇಂದು ನಿಮ್ಮ ಓದುವ ವಿಧಾನವನ್ನು ಸ್ವಲ್ಪ ಬದಲಾಯಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೆಮೊರಿಯಲ್ಲಿ ದೊಡ್ಡ ಬದಲಾವಣೆಯನ್ನೇ ಕಾಣುತ್ತೀರಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದೀರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಶಿಕ್ಷಣ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು. ಒಳ್ಳೆಯದಾಗಿ ಓದಿ, ಚೆನ್ನಾಗಿ ನೆನಪಿನಲ್ಲಿಡಿ, ಆತ್ಮವಿಶ್ವಾಸದಿಂದ ಮುಂದೆ ನಡೆಯಿರಿ.